ಪ್ಲೇಟ್ ರೆಡಿ ಆದ್ಯಾ? ತಿಂದ್ಬಿಟ್ಟು ಪುಣ್ಯ ಕಟ್ಕೋ. ಓಕೆ. ಪರವಾಗಿಲ್ಲ ಆದ್ಯ, ಬೆಡ್ ಮೇಲೆ ದಿಂಬ್ ಅಡ್ಡ ಇಟ್ಟ ಹಾಗೆ ಪ್ಲೇಟಲ್ಲಿ ಚಪಾತಿ ಅಡ್ಡ ಇಟ್ಟಿದ್ಯಾ? ಆದ್ಯಾ, ಇದೇನಮ್ಮ ಇದು? ತಿನ್ಬಿಟ್ಟು ಹಾಗೆ ಹೋಗ್ತಾ ಇದೀಯಾ? ಇನ್ನೇನ್ ಮಾಡ್ಬೇಕು ದೊಡ್ಡಮ್ಮ? ಈ ಅಕ್ಷತೆನ ನಿನ್ ಗಂಡನ ಕೈಯಲ್ಲಿ ಕೊಟ್ಟು ಅವನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಇದು ಮಜಾ ಇದೆ. ನನಗೇನ್ ಬೇಡ ದೊಡ್ಡಮ್ಮ. ಏ ಆದ್ಯಾ, 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 ಇದೇನು ಸೀನು ಇದು? ಆದ್ಯಾ ಹಾಗೆ ಹೋಗ್ತಿದ್ದಾಳೆ, ಯಾಕೇನಾಯ್ತು? ನೀವಿಬ್ರು ಅನ್ಯೋನ್ಯವಾಗಿದ್ದೀರ ತಾನೆ? ಹಾ, ತುಂಬಾ ಅದ್ಭುತವಾಗಿದ್ದೀವಿ ಅತ್ತೆ. ಮತ್ತ್ಯಾಕೋ ಆಶೀರ್ವಾದ ಅವಶ್ಯಕತೆ ಇಲ್ಲ ಅಂತ ಹಾಗೆ ಹೊರಟೋದ್ಲು? ಅತ್ತೆ, ಆದ್ಯ ಯಾರು? ಅಮೆರಿಕ ಹುಡುಗಿ ತಾನೆ. ನಮಸ್ಕಾರ ಮಾಡೋದು ಓಕೆ, ಕಾಲಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಅವಳು ಬೆಂಡ ಆಗ್ತಾಳ ಹೇಳಿ? ಅವಳು ಈಗ ಅವಳಿಗಿರುತ್ತಲ್ವಾ? ಬಿಟ್ಬಿಡಿ ಅತ್ತೆ, ಏನು ಮಾಡೋಕ್ಕಾಗಲ್ಲ. ನಿಧಾನವಾಗೆಲ್ಲ ಅರ್ಥ ಮಾಡ್ಕೋತಾಳ್ ಬಿಡಿ. ಸರಿ ಸೀನು, ನಾನು ನಿಮ್ಮ ಮಾವನ ಆಶೀರ್ವಾದ ತಗೋಬೇಕು. ಹೋಗ್ ಬರ್ತೀನಪ್ಪ. ಅತ್ತೆ, ಮಾವ ಹತ್ರನ ಈಗ್ಲ? ಈ ಪರಿಸ್ಥಿತಿ ಅಲ್ಲ. ಈ ಪರಿಸ್ಥಿತಿಯಿಂದ ನಾನು ಹೊರಗೆ ಬರಬೇಕು ಅಂದ್ರೆ ನಾನು ಹೊರಗಡೆ ಹೋಗ್ಲೇಬೇಕು ಸೀನು. ಬೇಡ ಬಿಡಿ ಅತ್ತೆ, ಈಗ ನೀವು ಹೋದ್ರೆ ಏನ್ ನಡೆಯುತ್ತೋ ಏನೋ. ಒಂದ್ ಸ್ವಲ್ಪ ದಿನ ಇರಿ ಅತ್ತೆ. ನಿಮ್ಮನ್ನ ಮಾವನ ಒಂದು ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಲ್ಲ, ಏನೋ ಒಂದು ಮಾಡಿ ನಿಮ್ಮನ್ನ ಒಂದು ಮಾಡ್ತೇನೆ. ನೀವಿಬ್ರೇನು ಚಿಕ್ಕ ಮಕ್ಕಳು ಕಡ್ರು. ನಾನು ಒದ್ದಾಡ್ತಿರೋದು ನೋಡಿ ಹಾಗೆ ಮಾತಾಡ್ತಿದ್ರಿಯೇ ಹೊರತು ಬೇರೆ ಏನೂ ಇಲ್ಲಪ್ಪ. ಅದು ಅಲ್ಲದೆ ನಿಮ್ಮ ಮಾವಯ್ಯ ತುಂಬ ಕೋಪದಲ್ಲಿ ಹೋಗಿದ್ದಾರೆ. ಪ್ಲ್ಯಾನ್ ಮಾಡಿ ಕರೆಸ್ಕೊಳಕ್ಕಾಗದೇ ಇರೋಂಥ ಮನುಷ್ಯ. ನಾನೇ ಹೋಗಿ ಅಲ್ಲವ್ರ ಕಾಲಕ್ಕೆ ಬಿದ್ದು ಮನೆಗೆ ಬನ್ನಿ ಅಂತ ಅವ್ರನ್ನ ಕೇಳ್ಕೊತೀನಿ. ಅತ್ತೆ, ಸರಿ ಅತ್ತೆ, ನಾನು ಜೊತೆಲಿ ಬರ್ತೀನಿ, ಬನ್ನಿ. ಬೇಡಪ್ಪ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಅತ್ತೆ, ಅತ್ತೆ, ಇಷ್ಟು ವರ್ಷ ನೇಗಿಲ್ ಪೂಜೆ ಅಂದ್ರೆ ಊರ ಹಬ್ಬ ತರ ಆಗ್ತಾ ಇತ್ತು. ಈ ವರ್ಷ ಏನೇ ಈ ತರ ಆಗ್ಬಿಟ್ಟಿದೆಯಲ್ಲ? ಇದೆಲ್ಲ ಅವ್ರ ಪುಣ್ಯದಿಂದಾನೆ.
ಇಲ್ಲೇ ನಿಂತ್ಕೊಳ್ಳಿ. ಅಳ್ಳಾಡಿದ್ರೆ ಅಣ್ಣನ್ಗೆ ಹೇಳ್ತೀನಿ. ಏನೇ ನಿಂತ್ಕೊಳ್ಳೇಬೇಕು ಅಂದ್ರೆ ಇಲ್ಲಾಕೆ ನಿಂತ್ಕೋಬೇಕು? ಅಲ್ಲಿ ಹೋಗಿ ಸ್ವಲ್ಪ ನೆರಳಲ್ಲಿ ನಿಂತ್ಕೋತೀನಿ ಕಣೆ. ಅಲ್ಲಿ ಅಣ್ಣ ಬಿಸಿಲಲ್ಲಿ ಕಷ್ಟ ಪಡ್ತಾ ಇದ್ರೆ ನೀವು ಹೋಗಿ ನೆರಳಲ್ಲಿ ನಿಂತ್ಕೋತೀರಾ? ಏನೇ ನಿಮ್ಮ ಅಣ್ಣ ಪೌರುಷದಿಂದ ಮನೆ ಬೇಡ ಅಂತ ಬಿಟ್ಟು ಬಂದ್ರೆ ಕಷ್ಟಪಡ್ತಿರೋದು ನಾನ್ ಕಣೆ. ಶೂ. ಆಸ್ತಿ ಬೇಡ ಅಂತ ಉಟ್ಟು ಬಟ್ಟೆಲಿ ಆಚೆ ಬಂದ್ಬಿಟ್ರೆ ಹಸುವಿಂದ ಒದ್ದಾಡ್ತಿರೋದು ನಾನ್ ಕಣೆ. ಹೀರೋ ವಿಲನ್ ಗಲಾಟೆ ಮಾಡ್ಕೊಂಡ್ರೆ ಕಾಮಿಡಿಯನ್ ಕಷ್ಟ ಆಗುವ ಹಾಗೆ ಆ ಆದಿನ ಜೊತೆ ಜಗಳ ಆಡಿ ನಿಮ್ಮ ಅಣ್ಣಯ್ಯ ನನ್ನ ಹೊಟ್ಟೆ ಕೊಡ್ತಿದ್ದಾರೆ ಕಣೆ. ಶೂ. ಏನೇ ಆ ಮನೇಲಿ ಇರ್ಬೇಕಾದ್ರೆ 3 ಹೊತ್ತು 3 ಪೆಗ್ಗಿನ ಜೊತೆ ಸಾಕ್ತಿದ್ ನನ್ನ ಬದುಕು ಈಗ ವಿಲ ವಿಲ ಒದ್ದಾಡ್ತಾ ಇದೆ. ಈ ನೋವು ಸಾಲ್ದ ನನಗೆ. ಈ ಕೆಲಸನೂ ಬೇರೆ ಮಾಡ್ಬೇಕು ನಾನು. ಅಶೋ. ಏನೇ ಪದ್ಮ, ಅಮ್ಮ ಏನ್ ಹೇಳ್ತಿದ್ದ ನಿನ್ ಗಂಡ? ಅದು ಮಾತಮ್ಮ, ಅದು ಏನಿಲ್ಲಮ್ಮ, ಅಣ್ಣ ಕೆಲಸ ಮಾಡೋದು ಯಾಕೆ, ಹೇಗಿದ್ದವ್ರು ಹೇಗಾಗೋಗಿದ್ದಾರೆ ಅಂತ ತುಂಬಾ ಸಂಕಟ ಪಡ್ತಾ ಇದ್ದಾರೆ. ಕರೆಕ್ಟು, ಆಲ್ವೇಸ್ ಕರೆಕ್ಟು. ಕರೆಕ್ಟಾಗಿ ಹೇಳಿದ್ಲು. ಅಷ್ಟು ಕರುಣೆ ತೋರ್ಸೋನು ಮುಂದೆ ಬಂದು ಕೆಲಸ ಮಾಡು. ಏನಂದ್ರೆ ಅತ್ತೆಮ್ಮ? ಸರಿ ಅತ್ತಮ್ಮ, ಮಾಡ್ತೀನಿ. ಈ ಗಡರನ್ನ ಎತ್ಕೊಂಡು ಸರಿಯಾದ ಕೆಲಸ ಮಾಡ್ತೀನಿ. ಕೊರೋನಾ ಬಂದು ಎಷ್ಟೋ ಜನ ಹೋಗ್ಬಿಟ್ರು, ಆದ್ರೆ ಮುದುಕಿ ಮಾತ್ರ ಉಳ್ಕೊಂಡಿದ್ದಾಳಲ್ಲ ನನ್ನ ಪ್ರಾಣ ತಿನ್ನೋಕೆ. ಏನಂದ್ರೆ ನನ್ನಿಂದ ನಿಮ್ಗೆ ಈ ಪರಿಸ್ಥಿತಿ ಬಂದಿದ್ದು ಅಂತ ನೀವು ಅನ್ಕೊಂಡಿದ್ರೆ ನಾನು ನಿಮ್ಮ ಕಾಲಕ್ಕೆ ಬಿದ್ದು ನಂದು ತಪ್ಪಾಯಿತು ಅಂತ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ ರೀ. ಆದ್ಯನ್ಗೂ ಅಷ್ಟೇ ನಿಮ್ಮ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತೀನಿ. ನೀವು ಹೇಳಿದ್ರೆ ಸಾಕು, ನಾನು ಆದ್ಯನು ಬೇಕಾದ್ರೆ ಮನೆಯಿಂದ ಹೊರಗಡೆ ಕಳಿಸ್ತೀನಿ. ಅದು ಅದು ನಿಮ್ಮ ಮನೆ ರೀ, ದಯವಿಟ್ಟು ಮನೆಗೆ ಬನ್ನಿ. ಛೀ, ನಮ್ಮನೆ ಹೇಗಾಗುತ್ತೆ? ಇದು ನಮ್ ತಾತನ್ ಮನೆ. ಈ ಮನೆ ಮೇಲೆ ನಿಮಗೆಷ್ಟಿದ್ಯೋ ನಮ್ ದೊಡ್ಡಮ್ಮನ್ಗೂ ನಮ್ಮ ಅಮ್ಮನ್ಗೂ ಅಷ್ಟೇ ಹಕ್ಕಿದೆ. ನಮ್ಮನೆ ಅಲ್ಲ, ಆ ಮನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ, ನಿನ್ ಜೊತೆ ಕೂಡ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ಇದು ಮಾಘ ಮಾಸ ರೀ. ಮಾಘ ಮಾಸದ ಪೂಜೆ ಮಾಡಿ ನೀವು ಊಟ ಮಾಡಿ ತಟ್ಟೆಲಿ ಬಿಟ್ಟಿದ್ದು ಊಟನ ನಾನು ತಿನ್ಬೇಕು. ಅದೇ ಪದ್ಧತಿ ರೀ. ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಬಂದಿದ್ದೀನಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಮನೆಗೆ ಬನ್ನಿ. ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ವಾ?
ಅದು ನನ್ನ ಮನೆ ಅಲ್ಲ ಅಂದಮೇಲೆ, ನೀನು ನನ್ನವಳು ಅಂತಲ್ಲ ಅಂತಂದ್ಮೇಲೆ ಪೂಜೆ ಮಾತು ಇನ್ನೆಲ್ಲಿಂದ ಬರುತ್ತೆ? ನಾನು ಜೀವಂತವಾಗಿರೋವರೆಗೂ ಆ ಮನೆ ಹೊಸಲನ್ನು ದಾಟಲ್ಲ. ಒಂದು ವೇಳೆ ನಾನು ಸತ್ರು ಕೂಡ ನನ್ನ ಶವ ಕೂಡ ಆ ಮನೆಗೆ ಬರಲ್ಲ. ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ನಿಮ್ದಮ್ಮಯ್ಯ ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ. ನೀನಿಲ್ಲಿಗೆ ಬಂದಿದ್ದಕ್ಕೆ ಅವನು ಹಾಗೆಲ್ಲ ಮಾತಾಡ್ತಿರೋದು. ಏನತ್ತೆ ನೀವು ಕೂಡ ಹಾಗೆ ಮಾತಾಡ್ತಿದ್ದೀರಾ? ಯಾರೇ ನಿಂಗತ್ತೆ? ನನ್ ಮಗ ಯಾವತ್ ನೀನ್ ಬೇಡ ಅನ್ಕೊಂಡು ಆ ಮನೆ ಹೊಸಲು ದಾಟದ್ನೋ ಅವತ್ತೇ ನನಗೂ ನಿನ್ಗೂ ಕೂಡ ಸಂಬಂಧ ಮುಗೀತು. ನೆನ್ಪಿಟ್ಕೋ. ಹೌದು, ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ತೀರ್ಮಾನ ಆಗೋಗಿದೆಯಲ್ಲ. ಮತ್ತೆ ಇಲ್ಲಿಗೆ ಬಂದು ಕಣ್ಣೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಹೋಗು. ನೀವು ಸರಿಯಾಗೇ ಹೇಳಿದ್ರಿ ಬಿಡಿ ಪದ್ಮಾತ್ಗೆ. ಜಾನಕಿ ಅಕ್ಕಂತರ ಪೂಜೆ ವ್ರತ ಮಾಡಕ್ ಬರಲ್ಲ, ಮಂತ್ರಗಳು ಹೇಳಕ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನಾನ್ ಗರ್ವ ಪಡ್ತಿದ್ದೀನಿ ಅತ್ಗೆ. ಯಾಕೆ ಅಂದ್ರೆ ಅದ್ಯಾವುದು ಬರ್ದೇ ಇದ್ರು ಇವತ್ ನನ್ನ ಗಂಡನ್ ಜೊತೆನೇ ಇದ್ದೀನಿ. ಅದೆಲ್ಲ ಗೊತ್ತಿರೋರು ಗಂಡನ್ ಬಿಟ್ಟು ಆ ಮನೆನೇ ಹಿಡ್ಕೊಂಡು ಕೂತಿದಾರಲ್ಲ. ಮುಚ್ಚಬಾಯಿ. ಏಯ್, ಅವಳ ಬಾಯಿ ಯಾಕೋ ಮುಚ್ಚಿಸ್ತೀಯಾ? ಇಲ್ಲಿವರೆಗೂ ಅವಳು ಸರಿಯಾಗೇ ಮಾತಾಡಿದಾಳೆ. ಹೆಂಡತಿ ಅನ್ಸ್ಕೊಂಡವಳು ಗಂಡನ್ ಕಷ್ಟ ಸುಖದಲ್ಲಿ ಪಾಲ್ಗೊಂಡ್ರೇನೆ ಪುಣ್ಯ ಸಿಗತ್ತೆ ಹೊರತು ಗಂಡನ್ ಮನೆಯಿಂದ ಆಚೆ ಹಾಕಿ ಪೂಜೆ ಪುನಸ್ಕಾರ ಮಾಡಿದ್ರೆ ಪುಣ್ಯ ಸಿಗಲ್ಲ, ಪಾಪ ಸುತ್ಕೊಳತ್ತೆ. ಹೋಗೆ ಇಲ್ಲಿಂದ. ಹಾಗೆ ಹೇಳ್ಬೇಡಿ ಅತ್ತೆ. ನಿಮಗೂ ಕೂಡ ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಬೈರಿ ಹೊಡೆದ್ಬೇಡಿ. ಆದ್ರೆ ನನಗ್ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಮಗನ ಕರ್ಕೊಂಡು ದಯವಿಟ್ಟು ಮನೆಗೆ ಬನ್ನಿ ಅತ್ತೆ. ಬೇಕಾದ್ರೆ ನಾನು ಕೂಡ ಆದ್ಯನ್ ಕರ್ಕೊಂಡು ಹೊರಟೋಗ್ತೀನಿ. ಆಸ್ತಿಗೂ ಆದ್ಯನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಬರೆದು ಕೊಡ್ತೀನಿ ಅತ್ತೆ. ಏನು ಅಂದ್ರೆ ಮನೆಗೆ ಬನ್ನಿ ಅಂದ್ರೆ. ನಿಮ್ದಮ್ಮಯ್ಯ ಮನೆಗೆ ಬನ್ನಿ. ಮನುಷ್ಯನಿಗೊಂದು ಮಾತು, ಕತ್ತೆಗೊಂದು ಏಟು ಅಂತ ಹೇಳ್ತಾರೆ. ನನ್ನ ಮಾತಲ್ಲೇ ಅರ್ಥ ಮಾಡ್ಕೊಂಡ್ಬಿಡು. ಕೈ ಎತ್ತೋ ಹಾಗೆ ಮಾಡಿ ನನ್ನ ಮರ್ಯಾದೆನ ಇನ್ನೂ ಕಳ್ಕೊಳ್ಳೋ ಹಾಗೆ ಮಾಡಬೇಡ. ಹಾಗೆ ನಾನು ಕಷ್ಟ ಪಡ್ತಾ ಇದ್ದೀನಿ ಅಂತ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಮನುಷ್ಯರನ್ನ ನಂಬಿ ಮೋಸ ಹೋಗೋದಕ್ಕಿಂತ ಮಣ್ಣು ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡೋದು ಕಷ್ಟನೇ ಅಲ್ಲ. ನಮಗೆ ಆಸರೆಯಾಗಿ ನನ್ನ ತಂದೆ ಕಟ್ಟಿಸ್ಕೊಟ್ಟಿರೋ ಮನೆ, ನಮ್ಮ ಹಸುವನ್ನ ನೀಗಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ 2 ಎಕರೆ ಹೊಲ ಇದೆ, ಅದು ಸಾಕು. ಇನ್ನು ಹೋಗ್ತಾ ಇರೋ. ಪಾಪ
ತಂಗಿಯಮ್ಮಗೆ ಎಂಥ ಪರಿಸ್ಥಿತಿ ಬಂತು. ಆದ್ಯನ ಒಂದೇ ಒಂದು ಮಾತು ಪರಿಸ್ಥಿತಿನ ಇಲ್ಲಿವರೆಗೆ ತಂದ್ಬಿಡ್ತು. ರಾಜು, ನೀನ್ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ? ನಮ್ಮವರು ಕಷ್ಟದಲ್ಲಿದ್ದಾಗ ಎಲ್ಲೇ ಇದ್ರೂ ಬರ್ಬೇಕು ಅಲ್ವಾ ಅತ್ತೆ? ಕರೆಕ್ಟೇ. ನಿನ್ ಥರನೇ ಎಲ್ರಿಗೂ ಯೋಚನೆ ಇದ್ದಿದ್ರೆ ನಮ್ಗೆ ಕಷ್ಟನೇ ಬರ್ತಾ ಇರ್ಲಿಲ್ಲ. ಏನ್ ಮಾಡೋದು? ರಾಜು, ನೀನಿವಾಗ ವ್ಯವಸಾಯ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಹೌದು, ಹಾಗೆ ಬೀಜನೂ ಬಿತ್ತಾ ಇದೀವಿ. ಬೀಜಗಳನ್ನ ನಾನ್ ತರಿಸಿದ್ದೀನಿ ರಾಜು. ಬಾವುಜಿ, ಇವು ಹೈಬ್ರಿಡ್ ಬೀಜಗಳು ರಾಜು. ಜಪಾನಿಂದ ಇಂಪೋರ್ಟ್ ಮಾಡಿಸಿದ್ದೀನಿ. ಈ ಬೀಜಗಳನ್ನ ನೀನ್ 2 ಎಕರೆಯಲ್ಲಿ ಬಿತ್ತಿದ್ರೆ 5 ಎಕರೆಯಲ್ಲಿ ಬಿತ್ತದಷ್ಟು ಫಸಲ್ ಸಿಗುತ್ತೆ. ಜೊತೆಗೆ ಈ ಬೀಜಗಳನ್ನ ಬಿತ್ತಿದ್ರೆ ನಿನಗೆ ಖರ್ಚು ಕಮ್ಮಿ, ಲಾಭ ಡಬಲ್ ಆಗುತ್ತೆ. ಕೆಲಸ ಮಾಡೋರ್ ಅವಶ್ಯಕತೆ ಕೂಡ ಇರೋದಿಲ್ಲ. ರಾಜು, ಒಂದ್ಸಲ ಈ ಬೀಜಗಳನ್ನ ಬಿತ್ತೋಣ, ನೋಡೋಣ. ಪ್ರತಿ ಸಲ ತರ ಈ ಸಲನೂ ಅದಕ್ಕೆ ಕೈಲಿ ಕಾಯಿ ಓಡಿಸಿ ಪೂಜೆ ಮಾಡಿಸ್ಬೋದಲ್ವಾ? ಪ್ರತಿ ಸಲದ ಹಾಗೆ ಅತಿಗೆ ಕೈಲಿ ಕಾಯಿ ಓಡಿಸೋದಕ್ಕೆ ಈಗ ನಮ್ಮ ಪರಿಸ್ಥಿತಿ ಮುಂಚಿನ ಥರ ಇದೆಯೇನೋ? ನಿಂಗೇನಾದ್ರೂ ಬುದ್ಧಿ ಇದೆಯೇನೋ? ನಮ್ಮನ್ ಬೀದಿಗೆ ತಂದು ನಿಲ್ಲಿಸ್ತೋಳ್ ಕೈಲಿ ಪೂಜೆ ಮಾಡಿಸ್ಬೇಕಾ? ನಾವು ಖಾಲಿ ಕೈಯಲ್ಲಿ ಮನೆಗೆ ಬಂದಾಗ ವಸ್ತುಗಳನ್ನೆಲ್ಲ ತಂದ್ಕೊಟ್ಟು ದೇವತೆ ತರ ನಮ್ಮ ಹಸುವಿನ ನೀಗ್ಸಿದಾಳೆ. ಈಗ ಬೀಜಗಳನ್ನ ಎಲ್ಲಿಂದಾನೋ ತಂದು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಮ್ಗೆ ಸಹಾಯ ಮಾಡ್ತಿದ್ದಾಳೆ. ಇಂತೋಳ್ ಕೈಲಿ ತೆಂಗಿನಕಾಯಿ ಒಡಿಸಿ ಕೆಲಸ ಶುರು ಮಾಡಿದ್ರೆ ಎಲ್ಲ ಶುಭ ಆಗುತ್ತೆ ಕಣೋ. ಅಂತೋಳ್ ಕೈಲಿ ತೆಂಗಿನಕಾಯಿ ಒಡಿಸಿದ್ರೆ ಅಶುಭನೇ ಆಗೋದು.
ಏನಮ್ಮ ನಮಗ್ ಸಹಾಯ ಮಾಡಿರೋ ಅದೇ ಕೈಯಾರೆ ಕಾಯಿ ಒಡೆದು ನಮ್ ರಾಜಾರಾಮ್ ಜೊತೆ ಸೇರಿ ಕೆಲಸ ಶುರು ಮಾಡಮ್ಮ.